Hi, my dear student. Namaste ಎಲ್ರಿಗೂ. Next part 6 continue part 2.4 ನೋಡಿ. Page number 15. Deficiency diseases. ಡಿಫಿಷಿಯನ್ಸಿ ಅಂದರೆ ಕೊರತೆ ಅಂತೇಳಿ. ಏನು ಕೊರತೆ ಆದರೆ ಯಾವ ರೋಗಗಳು ಬರುತ್ತೆ ಅಂತೇಳಿ. See in your textbook. A persons may be getting enough food to eat, but sometimes the food may not contain a particular nutrients. ಒಬ್ಬ ಮನುಷ್ಯ ಅಂದರೆ ಪರ್ಸನ್ ಎನಫ್ ಫುಡ್ ಸರಿಯಾದ ರೀತಿಯಲ್ಲಿ ಆಹಾರವನ್ನು ತಗೊಂಡ್ರೆ ಆದರೆ ತಗೊಳ್ಳಿಲ್ಲ, ಬಟ್ ಸಮ್ಟೈಮ್ಸ್ ದ ಫುಡ್ ಮೇ ನಾಟ್ ಕಂಟೈನ್ ಎ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ಸ್. ಏನೋ ಫುಡ್ನ ತಗೋತಿದ್ದಾನೆ ಅಂದರೆ ಅವ್ನಿಗೆ ಎಷ್ಟು ಬೇಕಷ್ಟು ತಿಂತಿದ್ದಾನೆ, ಆದರೆ ಅದರಲ್ಲಿ ಕರೆಕ್ಟಾಗಿ ನ್ಯೂಟ್ರಿಯೆಂಟ್ಸ್ ಇಲ್ಲ, ಪರ್ಟಿಕ್ಯುಲರ್ ಬೇಕಾದಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ ಇಲ್ಲ ಅಂದರೆ, ಇಫ್ ದಿಸ್ ಕಂಟಿನ್ಯೂಸ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್, ಅದೇ ಕಂಟಿನ್ಯೂ ಆಯಿತು, ಏನೋ 1 ಡೇ ಓಕೆ, 2 ಡೇಸ್ ಓಕೆ, ಕಂಟಿನ್ಯೂಸ್ ಆಗಿ ಬರೀ ಒನ್ಲಿ ರೈಸ್ ತಿನ್ಕೊಂಬಾರ್ದು, ಬರೀ ರಾಗಿ ತಿನ್ಕೊಂಬಾರ್ದು, ಯಾವುದೇ ಕಾಳುಗಳಿಲ್ಲ, ಸೊಪ್ಪುಗಳು, ಅದೇ ಕಂಟಿನ್ಯೂ ಆಯಿತು, ನ್ಯೂಟ್ರಿಯೆಂಟ್ಸ್ ಇಲ್ಲದೆ ಇರ್ತಕ್ಕಂಥ ಫುಡ್ಡನ್ನೇ ತಿನ್ಕೊಂಡು ಬರ್ತಿದ್ದಾನೆ ಅಂದರೆ ದ ಪರ್ಸನ್ಸ್ ಮೇ ಸಫರ್ಸ್ ಫ್ರಮ್ ಇಟ್ಸ್ ಡಿಫಿಷಿಯನ್ಸಿ. ಅದನ್ನು ಏನಂತ ಕರಿತೀವಿ? ಆ ಪರ್ಸನ್ ಡಿಫಿಷಿಯನ್ಸಿ, ಯಾವುದರಿಂದ ಸಫರ್ ಮಾಡ್ತಿದ್ದಾನೆ? ಯಾವುದೋ ಒಂದು ನ್ಯೂಟ್ರಿಯೆಂಟ್ಸ್ ಕೊರತೆಯಿಂದ ಬಳಲ್ತಿದ್ದಾನೆ ಅಂತೇಳಿ ಕರಿತೀವಿ. ಡಿಫಿಷಿಯನ್ಸಿ ಅಂದರೆ ಕೊರತೆ. ದ ಡಿಫಿಷಿಯನ್ಸಿ ಫಾರ್ ನ್ಯೂಟ್ರಿಯೆಂಟ್ಸ್. ಡಿಫಿಷಿಯನ್ಸಿ ಆಫ್ 1 or more nutrients can causes diseases. ಅದೇ ರೀತಿ ಯಾವುದು 1 or more, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ನ್ಯೂಟ್ರಿಯೆಂಟ್ಸ್ದು ಡಿಫಿಷಿಯನ್ಸಿ ಆಯಿತು, ಅವನು ಕೊರತೆ ಆಯಿತು, ಯಾವುದೋ ಒಂದಿಲ್ಲ ಡೈಲಿ ಅಂದರೆ ಪರವಾಗಿಲ್ಲ, ಈಗ ಯಾವುದೋ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವಿಟಮಿನ್ಸು, ಫ್ಯಾಟ್ಸು ಇದರಲ್ಲಿ ಯಾವುದೋ ಒಂದಿಲ್ಲ ಅಂದರೆ, ಆದರೆ ಒಂದಕ್ಕಿಂತ ಹೆಚ್ಚು ಅಥವಾ ಎರಡಕ್ಕಿಂತ ಹೆಚ್ಚು, ಈಗ ಡೈಲಿ ಅವನು ಎಣ್ಣೆ ತುಪ್ಪ ಬೆಣ್ಣೆನೇ ತಿನ್ನಲ್ಲ, ಅದು ಅದೇ ಕಂಟಿನ್ಯೂ ಆಗುತ್ತೆ, ಅಥವಾ ಒಂದು ತರಕಾರಿಗಳನ್ನೇ ತಿನ್ನಲ್ಲ, ಅಥವಾ ಸೊಪ್ಪೇ ತಿನ್ನಲ್ಲ, ಅಥವಾ ಬರೀ ಅನ್ನನೇ ಬರೀ ರಾಗಿನೇ ತಿನ್ನಲ್ಲ, ಈ ಥರ ಅವನಿಗೆ ಯಾವುದೋ ಒಂದು 2-3 ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗ್ತಿದೆ ಅಂದರೆ ಅದರಿಂದ ಉಂಟಾಗುತ್ತಲ್ಲ, ಅದನ್ನು ಏನಂತ ಕರಿತೀವಿ? ಡಿಸೀಸಸ್, ರೋಗಗಳು ಅಥವಾ ಡಿಸಾರ್ಡರ್ಸ್ ಇನ್ ಅವರ್ ಬಾಡಿ. ನಮ್ಮ ದೇಹದಲ್ಲಿ ಡಿಸಾರ್ಡರ್ಸ್ ಆಗಿದೆ, ರೋಗ ಲಕ್ಷಣಗಳು ಇದೆ ಅಂತೇಳಿ. ಡಿಸೀಸಸ್ ದಟ್ ಮೇ ಅಕರ್ ಡ್ಯೂ ಟು ಎ ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಓವರ್ ಎ ಲಾಂಗ್ ಪೀರಿಯಡ್ ಆರ್ ಕಾಲ್ಡ್ ಎ ಡಿಫಿಷಿಯನ್ಸಿ ಡಿಸೀಸಸ್. ಇದು ಒಂದು ದಿನ ಅಥವಾ ತುಂಬ ಲಾಂಗ್ ಪೀರಿಯಡ್ ಆಯಿತು, ತುಂಬ ದಿನಗಳಾಯಿತು, 1 ತಿಂಗಳು, 2 ತಿಂಗಳು, 3 ತಿಂಗಳು, ವರ್ಷ ಆಯಿತು ಅಂದರೆ ಅವ್ನು ಪರ್ಮನೆಂಟ್ ಆಗಿ ಅವನ ಬಾಡಿಲಿ ಏನಾಗಿದೆ ಅಂತ ಡಿಫಿಷಿಯನ್ಸಿ ಡಿಸೀಸಸ್ ಸ್ಟಾರ್ಟ್ ಆಗುತ್ತೆ, ರೋಗಗಳಿಂದ ಬಳಲ್ತಾ ಹೋಗ್ತಾನೆ. ನ್ಯೂಟ್ರಿಯೆಂಟ್ಸ್ ಅವನಿಗೆ ದೇಹಕ್ಕೆ ಸಿಗ್ತಾ ಇರಲ್ವಲ್ಲ, ರೋಗಗಳು ಹೆಚ್ಚಾಗುತ್ತೆ, ಅದು ಕಂಟಿನ್ಯೂ ಆಗುತ್ತೆ. ಇಫ್ ಎ ಪರ್ಸನ್ ಡಸ್ ನಾಟ್ ಗೆಟ್ ಎನಫ್ ಪ್ರೋಟೀನ್ಸ್ ಇನ್ ಇಸ್ ಆರ್ ಅರ್ ಫುಡ್ ಫಾರ್ ಲಾಂಗ್ ಟೈಮ್, she is likely to have stunted growth. ಯಾವುದೇ ಒಬ್ಬ ವ್ಯಕ್ತಿಗೆ ಎನಫ್ ಆಗಿ ಪ್ರೋಟೀನ್ ಸಿಗ್ತಾ ಇಲ್ಲ, ಇಫ್ ಪ್ರೋಟೀನ್ ಒಂದು ತಗೊಂಡಿದ್ದಾರೆ, ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ಸ್ ಇಲ್ಲ, ಸರಿಯಾದ ಚೆನ್ನಾಗಿ ಕಾಳುಗಳು ಗ್ರೈನ್ಸ್ಗಳನ್ನ ತಿಂತಾ ಇಲ್ಲ, ಧಾನ್ಯಗಳನ್ನ, ಅದು ಅವಳು ಅಥವಾ ಅವನು ಆಗಿರ್ಬೋದು, ಹುಡುಗಿ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು, ಅದು ಲಾಂಗ್ ಟೈಮ್ ಮುಂದುವರಿತು ಅಂದರೆ ಅವರಲ್ಲಿ ಏನುಂಟಾಗುತ್ತೆ? ಪ್ರೋಟೀನ್ ಕೊರತೆ ಆದರೆ ಡಿಫಿಷಿಯನ್ಸಿ ಆಫ್ ಪ್ರೋಟೀನ್ ಕ್ಯಾನ್ ಕಾಸಸ್ ವಾಟ್? ಸ್ಟಂಟೆಡ್ ಗ್ರೋತ್. ನೋಟ್ ದಿಸ್ ಪಾಯಿಂಟ್. ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಪ್ರೋಟೀನ್ ಲಾಸ್ ಆಗ್ತಿದೆ, ಕೊರತೆ ಆಗ್ತಿದೆ ಅಂದರೆ ಅವನ ಬೆಳವಣಿಗೆಯಲ್ಲಿ, ಅವನ ಗ್ರೋತ್ ಆಗೋದ್ರಲ್ಲಿ ಕುಂಠಿತ ಆಗುತ್ತೆ, ಸರಿಯಾಗಿ ಬೆಳವಣಿಗೆ ಆಗಲ್ಲ. ಸ್ವೆಲ್ಲಿಂಗ್ ಆಫ್ ಫೇಸ್, ಮುಖದಲ್ಲಿ ಮುಖ ಬಾಡೋಗುತ್ತೆ, ಅವರಲ್ಲಿ ಚೆನ್ನಾಗಿ ಕಳೆ ಇರಲ್ಲ. ಡಿಸ್ಕಲರೇಷನ್ ಆಫ್ ಏರ್, ನಮ್ಮ ಕೂದಲಿನ ಬಣ್ಣ ಬದಲಾಗುತ್ತೆ, ಬೇಗ ಏಜ್ ಆದವ್ರ ಥರ ಕಾಣ್ತಾರೆ. ಸ್ಕಿನ್ ಡಿಸೀಸಸ್, ಚರ್ಮ ರೋಗಗಳು ಬರುತ್ತೆ. ಡಯೇರಿಯಾ, ಅತಿಸಾರ ಅಥವಾ ಬೇದಿ ಆಗುತ್ತೆ. ಇದಿಷ್ಟು ಲಾಸ್ ಆಫ್ ಪ್ರೋಟೀನ್, ನಮಗೆ ಪ್ರೋಟೀನ್ ಲಾಸ್ ಆಯಿತು ಅಂದರೆ ಇದಿಷ್ಟು ಡಿಸೀಸಸ್ಸು ಒಬ್ಬ ವ್ಯಕ್ತಿಗೆ ಅಟ್ಯಾಕ್ ಆಗುತ್ತೆ. ಇಫ್ ದ ಡಯೆಟ್ ಈಸ್ ಡಿಫಿಷಿಯೆಂಟ್ ಇನ್ ಬೋತ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್, ದ ಗ್ರೋತ್ ಮೇ ಸ್ಟಾಪ್ ಕಂಪ್ಲೀಟ್ಲಿ. ಇದೇ ಮುಂದುವರಿತು, ಅವನಿಗೆ ಕಾರ್ಬೋಹೈಡ್ರೇಟ್ಸು ಸಿಗ್ತಾ ಇಲ್ಲ, ಪ್ರೋಟೀನ್ಸು ಸಿಗ್ತಾ ಇಲ್ಲ, ತುಂಬ ವರ್ಷಗಳು ಆಯಿತಾ, ಏನಾಗುತ್ತೆ? ಅವ್ನ ಬೆಳವಣಿಗೆನೇ ಕುಂಠಿತ ಆಗುತ್ತೆ. ಕೆಲವರು ನೋಡಿದ್ದೀರಾ, ಕುಬ್ಜರಾಗಿರ್ತಾರೆ, ತುಂಬ ಕುಳ್ಳಾಗಿರ್ತಾರೆ, ತುಂಬ ಸಣ್ಣ ಇರ್ತಾರೆ,
ಆ ಥರ. ಸಚ್ ಎ ಪರ್ಸನ್ಸ್ ಬಿಕಮ್ಸ್ ವೆರಿ ಲೀನ್ ಆ್ಯಂಡ್ ಥಿನ್. ನೋಡಿ, ಲೀನ್ ಅಂದರೆ ತುಂಬ ತೆಳ್ಳಗೆ ಸಣ್ಣಕ್ಕಿರೋದು ಆ ಥರ. ಸೊ ವೀಕ್ ದಟ್ ಈ ಆರ್ ಶಿ ಮೇ ನಾಟ್ ಈವನ್ ಏಬಲ್ ಟು ಮೂವ್. ಸರಿಯಾಗಿ ಅವರು ಅವ್ರ ಲೈಫಲ್ಲಿ ಮೂವ್ ಆಗೋಕ್ಕಾಗಲ್ಲ, ಅವಳು ಅಥವಾ ಅವನು. ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಕೊರತೆ ಆದರೆ. ಡೆಫಿಷಿಯನ್ಸಿ ಆಫ್ ಡಿಫ್ರೆಂಟ್ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಮೇ ಆಲ್ಸೋ ರಿಸಲ್ಟ್ಸ್ ಇನ್ ಸರ್ಟನ್ ಡಿಸೀಸಸ್ ಆರ್ ಡಿಸಾರ್ಡರ್ಸ್. ಬರೀ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಕೊರತೆ ಮಾತ್ರ ಆದರೆ ಅಲ್ಲ, ನಾವು ಆವಾಗಲೇ ಹೇಳ್ತೀವಿ ವೈಟಮಿನ್ಸು ಬೇಕು, ಮಿನರಲ್ಸು ಬೇಕು ಅಂತ. ಇದ್ರ ಕೊರತೆ ಆದರೂ ಸಹ ಡಿಸಾರ್ಡರ್ಸ್ ಬರುತ್ತೆ, ಡಿಸೀಸಸ್ ಬರುತ್ತೆ. ಸಮ್ ಆಫ್ ದೀಸ್ ಆರ್ ಮೆನ್ಷನ್ಡ್ ಇನ್ ಟೇಬಲ್ 2.3. ಈ ವೈಟಮಿನ್ಸ್ ಕಮ್ಮಿ ಆದರೆ ಏನೇನು ಡಿಸೀಸಸ್ ಬರುತ್ತೆ ಅಂತೇಳಿ 2.3 ಟೇಬಲಲ್ಲಿ ಕೊಟ್ಟಿದ್ದಾರೆ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಆಲ್ ಡೆಫಿಷಿಯನ್ಸಿ ಡಿಸೀಸಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಟೇಕಿಂಗ್ ಎ ಬ್ಯಾಲೆನ್ಸ್ಡ್ ಡಯಟ್. ಎಲ್ಲ ರೋಗಗಳು, ಯಾವುದೇ ರೀತಿಯ ರೋಗಗಳು ಬರಬಾರ್ದು ಅಂದರೆ ಬ್ಯಾಲೆನ್ಸ್ಡ್ ಡಯಟ್ನ ತಗೋಬೇಕು ಅಷ್ಟೇ. ನಮ್ಮ ಆಹಾರನೇ ನಮಗೆ ಆರೋಗ್ಯವನ್ನು ಕೊಡುವಂಥದ್ದು. ಒಳ್ಳೆ ಫುಡ್ಡನ್ನು ತಗೊಂಡ್ವಿ ಅಂದರೆ ಯಾವ ರೋಗಗಳು ಬರಲ್ಲ. In this chapter, we asked ourselves the reason why widely varying food from different regions had a common distributions. This distributions we find ensures that our meals have a balance of different nutrients needed by the body. ನಮ್ಮ ತಿಂತಕ್ಕಂಥ ಆಹಾರದಲ್ಲಿ ನಾವು ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸ್ನು ಸರಿಯಾದ ಪ್ರಮಾಣದಲ್ಲಿ ನಮ್ಮ ಊಟದಲ್ಲಿ ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡ್ತಾ ನ್ಯೂಟ್ರಿಯೆಂಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದು ನಮ್ಮ ದೇಹಕ್ಕೆ ಅಥವಾ ನಮ್ಮ ಲೈಫ್ ಸ್ಟೈಲ್ಗೆ ತುಂಬ ಅವಶ್ಯಕತೆ ಇದೆ. 2.3 ಟೇಬಲಲ್ಲಿ ವೈಟಮಿನ್ಸ್ ಬಗ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದೆ ಅಲ್ವಾ. ಸಿ ಇನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 16. Some diseases or disorders caused by deficiency of vitamins and minerals. ವೈಟಮಿನ್ ಮತ್ತು ಮಿನರಲ್ಸ್ ಅಂದರೆ ಖನಿಜಗಳಿಂದ, ವೈಟಮಿನ್ಸ್ ಅಂದರೆ ಜೀವಸತ್ವಗಳು, ಇವುಗಳು ಕಡಿಮೆ ಆದರೆ ಯಾವ್ಯಾವ ರೋಗಗಳು ಬರುತ್ತೆ ಅಂತೇಳಿ ಟೇಬಲ್ ಕೊಟ್ಟಿದ್ದಾರೆ. ಅದರಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತು, ವಿಟಮಿನ್ ಎ, ಬಿ, ಸಿ, ಡಿ ಅಂತೇಳಿ ಇದೆ ಅಂತೇಳಿ. ಅವುಗಳಿಂದ ಏನೇನು ರೋಗ ಬರುತ್ತೆ ಕಡಿಮೆ ಆದರೆ ವೈಟಮಿನ್ಸ್ಗಳು ಅಂತೇಳಿ. ಫಸ್ಟ್ ಒನ್, ಇಲ್ಲಿ ಡಿಸೀಸ್ ಅಂದರೂ ಒಂದೇ, ಡಿಸಾರ್ಡರ್ಸ್ ಅಂದರೂ ಒಂದೇ. ಓಕೆ, ಡೋಂಟ್ ಕನ್ಫ್ಯೂಷನ್. ವಿಟಮಿನ್ ಎ ಆಲ್ಮೋಸ್ಟ್ ವಿಟಮಿನ್ ಎ ನಮಗೆ ಸಿಗೋದು ಕ್ಯಾರೆಟಲ್ಲಿ. ಚೆನ್ನಾಗಿ ಕ್ಯಾರೆಟ್ ತಿನ್ನಬೇಕು, ಕಣ್ಣು ಚೆನ್ನಾಗಾಗುತ್ತೆ ಅಂತ ಕೇಳಿದ್ದೀರಾ? ವಿಟಮಿನ್ ಎ ಇರ್ತಕ್ಕಂಥ ಫುಡ್ ಅದು. ಓಕೆ, ಫಸ್ಟ್ ಒನ್ ನೋಡೋಣ. ವೈಟಮಿನ್ ಎ ಇದು ಡಿಫಿಷಿಯನ್ಸಿ ಏನಾಗುತ್ತೆ, ಏನು ಡಿಸೀಸ್ ಬರುತ್ತೆ? ವಿಟಮಿನ್ ಡಿ ಕಡಿಮೆ ಆಯಿತು ಅಂದರೆ ಲಾಸ್ ಆಫ್ ವಿಷನ್ ಅಂತೆ, ಕಣ್ಣು ಕಾಣಲ್ಲ. ಏನು ಸಿಂಪ್ಟಮ್ಸ್, ಏನೇನು ಲಕ್ಷಣಗಳು ಕಾಣುತ್ತೆ? ಪೂರ್ ವಿಷನ್, ಸರಿಯಾಗಿ ಕಾಣಿಸದೇ ಇರೋದು, ಬ್ಲರ್ರಾಗಿ ಕಾಣಿಸೋದು. ಲಾಸ್ ಆಫ್ ವಿಷನ್ ಇನ್ ಡಾರ್ಕ್ನೆಸ್, ಕತ್ಲಲ್ಲಿ ಕಣ್ಣು ಕಾಣದೇ ಇರೋದು. ಇರುಳು ಗಣ್ಣು ಅಂತ ಕೇಳಿದ್ದೀರಾ? ಕೆಲವರಿಗೆ ರಾತ್ರಿ ಆಯಿತು ಅಂದರೆ ಕಣ್ಣೇ ಕಾಣಲ್ಲ, ನೈಟ್. ಸಮ್ಟೈಮ್ಸ್ ಕಂಪ್ಲೀಟ್ ಲಾಸ್ ಆಫ್ ವಿಷನ್, ಕೆಲವೊಂದ್ಸಲ ಕಂಪ್ಲೀಟಾಗಿ ಕಣ್ಣೇ ಕಾಣಿಸಲ್ಲ ವಿಟಮಿನ್ ಎ ಕೊಡ್ತಾ ಇತ್ತು ಅಂದರೆ. ಅದಕ್ಕೆ ಏನು ಫುಡ್ ಐಟಮ್? ಕ್ಯಾರೋಟ್ ಅದರ ಫುಡ್ ಐಟಮ್ ಆಯಿತಾ. ಪಪ್ಪಾಯ ಇದೆಲ್ಲ ತಿಂದರೆ ವೈಟಮಿನ್ ಎ ಇರುತ್ತೆ. ಓಕೆ, ಇದನ್ನು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಕ್ಯಾರೋಟ್ ಮತ್ತು ಪಪ್ಪಾಯ ಇದರಲ್ಲಿ ವೈಟಮಿನ್ ಎ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್ ಬಿ, ವಿಟಮಿನ್ B1. ಏನು ವಿಟಮಿನ್ ಬಿ ಕೊರತೆ ಆಯಿತು ಅಂದರೆ ಏನಿರುತ್ತೆ, ಏನು ಡಿಸೀಸ್ ಬರುತ್ತೆ ಅಂತೇಳಿ? ಬೆರಿ ಇದು ತುಂಬ ಈಸಿ. ವಿಟಮಿನ್ ಬಿ ಕೊರತೆ ಆಯಿತು ಅಂದರೆ, ಕಡಿಮೆ ಆಯಿತು ಅಂದರೆ ಬೆರಿ ಎಂಬ ರೋಗ ಬರುತ್ತೆ. ಹಾಗಾದರೆ ಯಾವುದ್ರಲ್ಲಿ ಫುಡ್ ಹೆಚ್ಚಾಗಿರುತ್ತೆ ವಿಟಮಿನ್ ಬಿ? ಮಿಲ್ಕ್ ಐಟಮ್ಸ್, ಹಾಲು, ಮೊಸರು, ಕರ್ಡ್, ಇದರಲ್ಲೆಲ್ಲ ವಿಟಮಿನ್ ಬಿ ಇರುತ್ತೆ. ಓಕೆ, ಏನು ಸಿಂಪ್ಟಮ್ಸ್ ಅಂತ ಹೇಳಿ. ವಿಟಮಿನ್ ಬಿ ಕಡಿಮೆ ಆಯಿತು ಅಂದರೆ ಏನು ಸಿಂಪ್ಟಮ್ಸ್ ಬರುತ್ತೆ ಅಂತ ಹೇಳಿ.
ವಿಟಮಿನ್ B1, B12 ಹಾಲು ಮೊಸರು ಅದರಲ್ಲಿ ಇರುತ್ತೆ. ಸಾರಿ, ವಿಟಮಿನ್ B1 ಅಲ್ಲಿ ಬ್ರೌನ್ ರೈಸ್, ಕೆಂಪಕ್ಕಿ ಅಂತ ಕೇಳಿದ್ದೀರಾ, ಪಾಲಿಶ್ ಇಲ್ಲದೆ ಇರ್ತಕ್ಕಂಥದ್ದು ಅಥವಾ ರೆಡ್ ರೈಸ್, ಬ್ರೌನ್ ರೈಸ್ ಅಂತ ಕರೀತಾರೆ. ಅದರಲ್ಲಿ ತುಂಬಾ ವಿಟಮಿನ್ ಬಿ ಜಾಸ್ತಿ ಇರುತ್ತೆ. ಬ್ರೌನ್ ರೈಸ್ ಮತ್ತೆ ಸನ್ಫ್ಲವರ್ ಸೀಡ್, ಸೂರ್ಯಕಾಂತಿ ಬೀಜ, ಸನ್ಫ್ಲವರ್ ಸೀಡ್ಸ್ ಅಲ್ಲಿ ಮತ್ತೆ ಗ್ರೀನ್ ಪೀ, ಹಸಿರು ಕಾಳುಗಳು, ಹಸಿರು ಬಟಾಣಿ, ಇದರಲ್ಲೆಲ್ಲ ಹೆಚ್ಚಾಗಿ ವಿಟಮಿನ್ B1 ಹೆಚ್ಚಾಗಿ ಇರುತ್ತೆ. ಓಕೆ, ಏನು ಸಿಂಪ್ಟಮ್ಸ್ ಅಂತ ಹೇಳಿ ನೋಡಿ. ವೀಕ್ ಮಸಲ್ಸ್ ಅಂಡ್ ವೆರಿ ಲಿಟಲ್ ಎನರ್ಜಿ ಟು ವರ್ಕ್. ಕೆಲಸ ಮಾಡೋಕ್ಕೆ ತುಂಬಾ ಎನರ್ಜಿ ಇರಲ್ಲ ನಮಗೆ, ಮತ್ತೆ ನಮ್ಮ ಮಸಲ್ಸ್, ಮಾಂಸಖಂಡಗಳೆಲ್ಲ ವೀಕ್ ಆಗುತ್ತಂತೆ. ಹಾಗೆ ವಿಟಮಿನ್ ಸಿ ಕಡಿಮೆ ಆಯಿತು ಅಂದರೆ ಸ್ಕರ್ವಿ ಎಂಬ ರೋಗ ಬರುತ್ತೆ. ವಿಟಮಿನ್ ಸಿ ಯಾವ್ಯಾವ ಫುಡ್ಡಲ್ಲಿ ಇರುತ್ತೆ ಅಂದರೆ ಆಲ್ ಸೋರ್ ಐಟಮ್ ಅಂದರೆ ಹುಳಿ ಪದಾರ್ಥಗಳು. ಈ ಕಿತ್ಲೆ ಹಣ್ಣು ತಿನ್ನಿ, ಅಥವಾ ಇದೆ ಲೆಮನ್, ನಿಂಬೆಹಣ್ಣು ಅಥವಾ ಹುಣಸೆ ಹಣ್ಣು, ಮಾವಿನ ಹಣ್ಣು, ಸೀಬೆ ಹಣ್ಣು, ಇದರಲ್ಲೆಲ್ಲ ವಿಟಮಿನ್ ಸಿ ಇರುತ್ತೆ. ವಿಟಮಿನ್ ರಿಚ್ ಫುಡ್ಸ್, ಲೆಮನ್, ಸಿಟ್ರಸ್ ಫ್ರೂಟ್ಸ್ ಅಂತಾನೆ ಕರೀತಾರೆ. ಅರ್ಥ ಆಯ್ತಾ ವಿಟಮಿನ್ ಸಿ ಇರೋದು ಅಂತ ಅಂದ್ರೆ? ನಾನಿಲ್ಲಿ ಆರೆಂಜ್ ಹಾಕಿರ್ತೀನಿ, ಮ್ಯಾಂಗೋ ಹಾಕ್ತೀನಿ. ಓಕೆ, ಎಲ್ಲ ಹುಳಿ ಪದಾರ್ಥಗಳಲ್ಲೂ ವಿಟಮಿನ್ ಸಿ ಇರುತ್ತೆ. ಅದು ಕಡಿಮೆ ಆಯ್ತು ಅಂದ್ರೆ ಯಾವ ರೋಗ ಬರುತ್ತೆ? ಸ್ಕರ್ವಿ ಎಂಬ ರೋಗ ಬರುತ್ತೆ. ಏನು ಸಿಂಪ್ಟಮ್ಸ್? ಬ್ಲೀಡಿಂಗ್ ಗಮ್ಸ್, wounds ಟೇಕ್ ಲಾಂಗ್ ಟೈಮ್ ಟು ಹೀಲ್. ನಮಗೆ ಗಾಯಗಳಾದ್ರೆ ಬೇಗ ವಾಸಿ ಆಗಲ್ಲ, ಮತ್ತೆ ನಮ್ಮ ಹಲ್ಲುಗಳು, ಒಸಡುಗಳಲ್ಲಿ ರಕ್ತ ಸುರಿಯೋಕ್ಕೆ ಪ್ರಾರಂಭ ಆಗುತ್ತೆ. ಅದು ಇದರ ಲಕ್ಷಣಗಳು, ನಮ್ಮ ವಿಟಮಿನ್ ಸಿ ಕಡಿಮೆ ಆಗಿದೆ. ಓಕೆ, ನೆಕ್ಸ್ಟ್ ವಿಟಮಿನ್ ಡಿ, ರಿಕೆಟ್ಸ್. ವಿಟಮಿನ್ ಡಿ ಕಡಿಮೆ ಆಯಿತು ಅಂದರೆ ರಿಕೆಟ್ಸ್. ಇದು ನಾವು ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೀನಿ ಆಲ್ರೆಡಿ. ವಿಟಮಿನ್ ಡಿ ಯಾವುದ್ರಲ್ಲಿ ಇರುತ್ತೆ? ಸನ್ಶೈನ್, ಸನ್ಲೈಟ್ ಅಲ್ಲಿ ವಿಟಮಿನ್ ಡಿ ಇರುತ್ತೆ. ಡೈಲಿ 1 hour, ಹಾಫ್ ಆನ್ ಅವರ್ ವಿಟಮಿನ್ ಡಿ ಬೇಕು ಅಂದರೆ ಸೂರ್ಯನ ಬೆಳಕಲ್ಲಿ ನಿಲ್ಬೇಕು. ಅದ್ರ ಜೊತೆಗೆ ಏನಿರುತ್ತೆ? ಮಿಲ್ಕ್, ಹಾಲು, ಚೆನ್ನಾಗಿ ತುಪ್ಪ, ಇದರಲ್ಲೆಲ್ಲ ವಿಟಮಿನ್ ಡಿ ಇರುತ್ತೆ. ಮಶ್ರೂಮ್ ವೆರಿ ಇಂಪಾರ್ಟೆಂಟ್. ಮಶ್ರೂಮಲ್ಲೂ ಅಣಬೆಯಲ್ಲಿ ತುಂಬ ಇರುತ್ತೆ. ಓಕೆ, ನೆಕ್ಸ್ಟ್ ಏನು ಕೊರತೆ ಆಗುತ್ತೆ ಇದರಿಂದ ಅಂತೇಳಿ? ಬೋನ್ಸ್ ಬಿಕಮ್ ಸಾಫ್ಟ್ ಅಂಡ್ ಬೆಂಡ್. ನಮ್ಮ ಮೂಳೆಗಳೆಲ್ಲ ತುಂಬಾ ಸಾಫ್ಟ್ ಆಗುತ್ತೆ, ಬೆಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಬಗ್ಗದಾಗ ಆಗುತ್ತೆ. ನೆಕ್ಸ್ಟ್ ಕ್ಯಾಲ್ಸಿಯಂ ಕೊರತೆ ಆದ್ರೆ ಬೋನ್ ಅಂಡ್ ಟೂತ್ ಡೀಕೆ. ನಮ್ಮ ಹಲ್ಲು ಮತ್ತೆ ಮೂಳೆಗಳು ಸವಿತಾ ಹೋಗುತ್ತೆ ಕ್ಯಾಲ್ಸಿಯಂ ಕಡಿಮೆ ಆಯ್ತು ಅಂದ್ರೆ. ಕ್ಯಾಲ್ಸಿಯಂ ಇರ್ತಕ್ಕಂಥ ಫುಡ್ ಯಾವುದು? ಮಿಲ್ಕ್, ಹಾಲನ್ನ ಚೆನ್ನಾಗಿ ಕುಡಿಬೇಕು. ವೀಕ್ ಬೋನ್ಸ್, ಟೂತ್ ಡೀಕೆ, ಅದೇ ನಮ್ಮ ಹಲ್ಲು ಮತ್ತೆ ಮೂಳೆಗಳು ಸವಿಯೋದ್ರಿಂದ ಅದು ವೀಕ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಯೋಡಿನ್ ಅಂದ್ರೆ ಸಾಲ್ಟ್, ಉಪ್ಪು ನಮ್ಮ ದೇಹದಲ್ಲಿ ಕಡಿಮೆನೂ ಆಗ್ಬಾರ್ದು, ಜಾಸ್ತಿನೂ ಆಗ್ಬಾರ್ದು. ಕಡಿಮೆ ಆಯ್ತು ಅಂದ್ರೆ ಏನ್ ಬರುತ್ತೆ? ಗಾಯ್ಟರ್, ಗಳಗಂಡ ರೋಗ ಅಂತ ಹೇಳಿ ಕರೀತಾರೆ. ಅರ್ಥ ಆಯ್ತಾ? ಗಳಗಂಡ ರೋಗ ಅಂತ. ಇದು ಸಾಮಾನ್ಯವಾಗಿ ಸಮುದ್ರ ತೀರದಲ್ಲಿ ವಾಸ ಮಾಡ್ತಾರಲ್ಲ ಅವ್ರಿಗೆ ಬರಲ್ಲ, ಯಾಕಂದ್ರೆ ಸೀ ಫುಡ್ ನ ತಿಂತಾರಲ್ಲ, ಸಮುದ್ರದಲ್ಲಿ ಇರ್ತಕ್ಕಂಥ ಫಿಶ್, ಮೀನು ಅದೆಲ್ಲ ತಿಂದ್ರೆ ಅವ್ರಿಗೆ ಬರಲ್ಲ. ಉಪ್ಪು ಕರೆಕ್ಟ್ ಆಗಿರುತ್ತೆ. ಗ್ಲ್ಯಾಂಡ್ಸ್ ಇನ್ ದ ನೆಕ್ ಅಪಿಯರ್ ಸೋಲನ್ ಮೆಂಟಲ್ ಡಿಸಬಿಲಿಟಿ ಇನ್ ಚಿಲ್ಡ್ರನ್. ತುಂಬಾ ಸಣ್ಣ ಮಕ್ಕಳಾದ್ರೆ ಮೆದುಳಿನಲ್ಲಿ ಸ್ವಲ್ಪ ಸರಿಯಾಗಿ ಬೆಳವಣಿಗೆ ಆಗದೆ ಡಿಸಬಿಲಿಟಿ ಆಗ್ತಾರೆ. ದೊಡ್ಡವರಲ್ಲಾದ್ರೆ ಕುತ್ತಿಗೆ ಬಳಿ ಕೆಲವ್ರಿಗೆ ದಪ್ಪು ಕೂತ್ಕೊಂಡಿರುತ್ತೆ, ನೋಡಿರ್ತೀರ. ಅವ್ರಿಗೆ ನಮ್ಮ ಗಂಟಿನ ಕುತ್ತಿಗೆ ಭಾಗದಲ್ಲಿ ಇರ್ತಕ್ಕಂತಹ ಗ್ಲ್ಯಾಂಡ್ ಅಲ್ಲಿ ಅದು ಸೆಕ್ರೀಟ್ ಆಗಲ್ಲ, ಸರಿಯಾಗಿ ಉಪ್ಪು ತಿನ್ಲಿಲ್ಲ ಅಂದ್ರೆ. ಸೊ ನಮ್ಮ ದೇಹದಲ್ಲಿ ಉಪ್ಪು ಕಡಿಮೆ ಆಯ್ತು ಅಂದ್ರೆ ಗಾಯ್ಟರ್ ಎಂಬ ರೋಗ ಬರುತ್ತೆ. ಅಡ್ರಿನಲ್ ಅಲ್ಲ, ಬೇರೆ ಗ್ಲ್ಯಾಂಡ್ ಇದೆ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಅದು ನಮ್ಮ ಉಪ್ಪು ನಾವು ತಿಂದಾಗ ಅದು ಚೆನ್ನಾಗಿ ಸೆಕ್ರೇಟ್ ಆಗುತ್ತೆ. ಐರನ್, ಕಬ್ಬಿಣದ ಕೊರತೆ ಆಯ್ತು, ಕಬ್ಬಿಣದ ಅಂಶ ಅಂದ್ರೆ ಅನಿಮಿಯಾ, ಅಂದ್ರೆ ಕೆಂಪು ರಕ್ತ ಕಣಗಳು ಕಡಿಮೆ ಆಗುತ್ತೆ. ಇದರಿಂದ ವೀಕ್ನೆಸ್, ತುಂಬಾ ಸುಸ್ತಾಗೋದು, ಇದೆಲ್ಲ ಆಗುತ್ತೆ. ಇದಿಷ್ಟು ಇರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಮ್ಮರಿಯನ್ನ ಮಾಡಿ ಟೆಕ್ಸ್ಟ್ ಬುಕ್ದು ಕ್ವಶನ್ ಆನ್ಸರ್ನ ಸಾಲ್ವ್ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ರೆ, ಬೇರೆ ಇನ್ಫಾರ್ಮೇಶನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ. ಓಕೆನಾ? ಥ್ಯಾಂಕ್ ಯು.